ಒತ್ತಡದ ಕೆಲಸದ ನಡುವೆಯೂ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ನಾವು ಬದುಕುವ ಜೀವನ ಶೈಲಿಯಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ಯೋಗ ಪ್ರಾಣಾಯಾಮದ ಜೊತೆಗೆ ಯೋಗ ಮುದ್ರೆಗಳು ಕೂಡ ಪಾಸಿಟಿವ್ ಥಿಂಕಿಂಗ್ ಹೆಚ್ಚಿಸುತ್ತವೆ. ಇವತ್ತು ಇಂಥ 3 ಯೋಗ ಮುದ್ರೆಗಳು ಯಾವುವು ಅಂತ ನೋಡೋಣ. ಮೊದಲನೆಯದ್ದು ಧ್ಯಾನ ಮುದ್ರೆ. ಧ್ಯಾನ ಮುದ್ರೆಯು ಮನಸ್ಸಿನ ಸ್ಥಿರತೆ ಪ್ರಜ್ಞೆಯನ್ನು ಬೆಳೆಸಲು ಧ್ಯಾನದ ಸಮಯದಲ್ಲಿ ಅಭ್ಯಾಸ ಮಾಡುವ ಮುದ್ರೆಯಾಗಿದೆ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತು ಬೆನ್ನೆಲುಬು ನೇರವಾಗಿರುವಂತೆ ನೋಡ್ಕೊಳ್ಬೇಕು. ಆಮೇಲೆ ಎಡಗೈಯನ್ನು ಮೇಲ್ಮುಖವಾಗಿ ತೊಡೆಯ ಮೇಲೆ ಇರಿಸಿ ಬಲಗೈಯನ್ನು ಎಡಗೈ ಮೇಲೆ ಇಡಬೇಕು. ಎರಡೂ ಕೈಗಳ ಅಗ್ನಿ ತತ್ವದ ಹೆಬ್ಬೆರಳುಗಳನ್ನು ಜೋಡಿಸಬೇಕು, ತ್ರಿಕೋನವನ್ನು ರಚಿಸಬೇಕು. ಈ ಮುದ್ರೆ ದೀರ್ಘವಾಗಿ ಉಸಿರಾಡುತ್ತಾ 15ರಿಂದ 45 ನಿಮಿಷದವರೆಗೆ ಮಾಡಬಹುದು, ಅಥವಾ 15-15-15 ನಿಮಿಷದಂತೆ ದಿನಕ್ಕೆ 3 ಸಲ ಕೂಡ ಮಾಡಬಹುದು. ಧ್ಯಾನ ಮುದ್ರೆ ದೇಹದ ಇಡ ಮತ್ತು ಪಿಂಗಲ ನಾಡಿಗಳನ್ನು ಉತ್ತೇಜಿಸುತ್ತದೆ. ಕಾನ್ಸಂಟ್ರೇಷನ್ ಏಕಾಗ್ರತೆ ಹೆಚ್ಚಿಸುತ್ತೆ. ಮನಸ್ಸಿನ ದ್ವಂದ್ವ ಸ್ವಭಾವವನ್ನು ಸಮತೋಲನಗೊಳಿಸುತ್ತೆ. ಇಲ್ಲಿ ಎಲ್ಲಾ 5 ತತ್ವಗಳು ಅಂದ್ರೆ ಪಂಚತತ್ವಗಳು ಒಟ್ಟಿಗೆ ಸೇರುತ್ತವೆ. ಎರಡನೆಯದ್ದು ಕ್ಷೇಪನ ಮುದ್ರೆ, ಲೆಟಿಂಗ್ ಗೋ ಮುದ್ರಾ ಅಂತ ಕೂಡ ಹೇಳ್ತಾರೆ. ಸಂಸ್ಕೃತದಲ್ಲಿ ಕ್ಷೇಪನ ಎಂದ್ರೆ ಎಸೆಯುವುದು ಅಥವಾ ಬಿಡುವುದು ಎಂದರ್ಥ. ಕ್ಷೇಪನ ಮುದ್ರೆಯು ಅಪಾನ ವಾಯುವಿನೊಂದಿಗೆ ಕೆಲಸ ಮಾಡುತ್ತೆ. ಇದು ನಕಾರಾತ್ಮಕತೆ ಅಂದ್ರೆ ನೆಗೆಟಿವ್ ಥಿಂಕಿಂಗ್, ಹತಾಶೆ ಇವುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಕ್ಷೇಪನ ಮುದ್ರೆ ಅಭ್ಯಾಸ ಮಾಡಲು ಎರಡೂ ಕೈಗಳ ಬೆರಳುಗಳನ್ನು ಒಂದರಲ್ಲೊಂದು ಸೇರಿಸಿ ವಾಯು ತತ್ವದ ತೋರ್ಬೆರಳು ಮಾತ್ರ ನೇರವಾಗಿಡಬೇಕು, ಈ ರೀತಿಯಾಗಿ. ಆಮೇಲೆ ತೋರ್ಬೆರಳುಗಳನ್ನು ಕೆಳಮುಖವಾಗಿ ಹಿಡಿಬೇಕು. ಈ ಮುದ್ರೆಯನ್ನ ನಾವು ದಿನಾಲು 15 ನಿಮಿಷದವರೆಗೆ ಮಾಡಬಹುದು. ಮೂರನೆಯದ್ದು ಕಾಲೇಶ್ವರ ಮುದ್ರೆ. ಇಲ್ಲಿ ಕಾಲ ಎಂದ್ರೆ ಸಮಯ, ಈಶ್ವರ ಎಂದ್ರೆ ದೇವರು. ಕಾಲೇಶ್ವರ ಎಂದ್ರೆ ಸಮಯದ ದೇವರು ಎಂದರ್ಥ. ಕಾಲೇಶ್ವರ ಮುದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ತರುತ್ತೆ, ಧಾರಣ ಶಕ್ತಿ ಹೆಚ್ಚಿಸುತ್ತದೆ, ಸಕಾರಾತ್ಮಕ ಮನೋಭಾವ ತರುತ್ತದೆ. ಈ ಮುದ್ರೆಯನ್ನು ಮಂಗ ಮನಸ್ಸಿಗೆ ಮುದ್ರೆ ಅಂತ ಕೂಡ ಹೇಳ್ತಾರೆ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ನೇರವಾಗಿ ಕುಳಿತು ಕಣ್ಣು ಮುಚ್ಚಿ ಆಮೇಲೆ ಏನ್ ಮಾಡಬೇಕು, ಮಧ್ಯದ ಬೆರಳು ಹೊರತುಪಡಿಸಿ ಎಲ್ಲಾ ಬೆರಳುಗಳನ್ನು ಈ ರೀತಿಯಾಗಿ ಕರ್ಲ್ ಮಾಡಬೇಕು. ಮಧ್ಯದ ಬೆರಳು ನೇರವಾಗಿಡಬೇಕು. ಕರ್ಲ್ ಮಾಡಿರುವ ಬೆರಳುಗಳು ನೋಡೋದಕ್ಕೆ ಹೃದಯದ ಆಕಾರದಲ್ಲಿ ಕಾಣಿಸುತ್ತವೆ. ಕಾಲೇಶ್ವರ ಮುದ್ರೆಯು ಥರ್ಡ್ ಐ ಚಕ್ರ ಅಂದ್ರೆ ಆಜ್ಞಾ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತದೆ. ಏಕಾಗ್ರತೆ ಹೆಚ್ಚಿಸಿ ಧನಾತ್ಮಕತೆಯನ್ನು ತರುತ್ತದೆ. ಪಾಸಿಟಿವ್ ಥಿಂಕಿಂಗ್ ಹೆಚ್ಚಿಸುತ್ತದೆ. ಮಂಕಿ ಮೈಂಡ್ ಅನ್ನು ಸಹ ಇದು ಶಾಂತಗೊಳಿಸುತ್ತದೆ. ಈ ಮುದ್ರೆ 15ರಿಂದ 45 ನಿಮಿಷಗಳವರೆಗೆ ಮಾಡಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.